ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹರಿಕಥಾಮೃತಸಾರದಲ್ಲಿ ನಮ್ಮಮ್ಮ ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿಯ ಸ್ತೋತ್ರ ಮಾಡ್ತಾ ಮಾನ್ಯ ಮಾನವಿ ಜಗನ್ನಾಥದಾಸರು ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ಎಂಬ ಅದ್ಭುತವಾದ ಒಂದು ಸುಂದರವಾದ ಪದ್ಯವನ್ನು ರಚನೆ ಮಾಡಿದ್ದಾರೆ. ಆ ತಾಯಿಯ ಕಲ್ಯಾಣ ಗುಣಗಳನ್ನೆಲ್ಲ ಹೇಳ್ತಾ ಈಗಾಗಲೇ ನಾನು ತಿಳಿಸಿದ್ದೇನೆ. ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯ, ವಾಯುದೇವರಿಗೆ ಸಂಬಂಧಪಟ್ಟ ಪದ್ಯ ಮತ್ತು ಭಾರತೀ ದೇವಿಗೆ ಸಂಬಂಧಪಟ್ಟ ಪದ್ಯಗಳಲ್ಲಿರುವ ವಿಶೇಷಣಗಳನ್ನು ಈ ಪದ್ಯಕ್ಕೂ ಸಮನ್ವಯ ಮಾಡ್ಕೋಬೇಕು. ಈ 4 ಪದ್ಯಗಳನ್ನು ಒಟ್ಟಿಗೆ ನೋಡಬೇಕು. ಒಟ್ಟಿಗೆ ನೋಡಿದಾಗ ರುಜುಗಳ ಲಕ್ಷಣ ಎಲ್ಲ ತಿಳಿತದೆ. ಅವರ ಭವ್ಯ ಸ್ವರೂಪದ ಪರಿಚಯ ಆಗ್ತದೆ. ಅವರ ಜ್ಞಾನದ ಮಟ್ಟದ ಪರಿಚಯ ನಮಗಾಗ್ತದೆ. ಈ ಚತುರವದನ ರಾಣಿ ಅಂತಕ್ಕಂಥ ಈ ಪದ್ಯದಲ್ಲಿ ಮೊಟ್ಟ ಮೊದಲು ಹೇಳ್ತಾರೆ. ಇಷ್ಟಕ್ಕೆ ಮುಂಚೆ ಇಲ್ಲಿ 2 ಪ್ರಾಬ್ಲಮ್ಸ್ ಅವ ಅಂತ ಹೇಳಿದೆ, ಪಾಠಾಂತರಗಳವ ಅಂಥೇಳಿ. ಆ ಪಾಠಾಂತರಗಳ ಬಗ್ಗೆ ನಿನ್ನೆ ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ಒಂದನೇದು ಲಕುಮಿ ಲಕ್ಷ್ಮಿ. ಲಕ್ಷ್ಮಿ ಎಂಬ ಶಬ್ದವನ್ನು ಕೆಲವರು ಪ್ರಯೋಗ ಮಾಡಿದ್ದಾರೆ, ಪಾಠವನ್ನು ತಗೊಂಡಿದ್ದಾರೆ. ಮತ್ತು ಕೆಲವರು ಲಕುಮಿ ಅಂತಕ್ಕಂಥ ನೋಡಿದ್ದಾರೆ. ಇದರ ಬಗ್ಗೆ ಪೂರ್ಣ ವಿಶ್ಲೇಷಣೆ ಮಾಡಿದ್ದೇನೆ. ಲಕುಮಿ ಪಾಠ ಶ್ರೇಷ್ಠನ, ಲಕ್ಷ್ಮೀ ಪಾಠ ಶ್ರೇಷ್ಠನ ಎಂಬುದನ್ನು, ಏನು ದೋಷ ಬರ್ತದೆ ಲಕ್ಷ್ಮಿ ಅಂತ ತಗೊಂಡ್ರೆ ಮತ್ತು ಛಂದೋಭಂಗ ಆಗ್ತದೆ, ಇವೆಲ್ಲವನ್ನೇ ಹೇಳಿದ್ದೀನಿ. ಈಗ ಎರಡನೇದು ಇನ್ನೊಂದದೆ ನತಿಸಿ ನುತಿಸಿ ಅಂತಕ್ಕಂಥದ್ದು 2 ಶಬ್ದ. ನತಿಸಿ ಅಂದರೆ ನಮಸ್ಕಾರ ಮಾಡಿ, ನುತಿಸಿ ಅಂದರೆ ಸ್ತೋತ್ರ ಮಾಡಿ. ಮತ್ತು ನುತಿಸಿ ಎಂಬ ಪಾಠ ಶ್ರೇಷ್ಠನ, ನತಿಸಿ ಎಂಬ ಪಾಠ, ಎರಡರಲ್ಲಿ ಏನು ಛಂದೋಭಂಗ ಇಲ್ಲ, ಏನು ಅರ್ಥದಲ್ಲಿ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ, ಸಮಸ್ಯೆ ಆಗೋಲ್ಲ, ದೋಷ ಬರೋದಿಲ್ಲ. ಆದರೆ ಜಗನ್ನಾಥದಾಸರು ಸರಸ್ವತೀ ದೇವಿಯನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಅದ ಕಾರಣ ಅಂಥ ಕಲ್ಯಾಣ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅಮ್ಮ ಸರಸ್ವತೀ ದೇವಿ, ನಿನ್ನ ಪಾದಾರವಿಂದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳೋದು ಚೆನ್ನಾಗಿರ್ತೇವೆ ಹೊರತಾಗಿ ಸ್ತೋತ್ರ ಮಾಡಿ ಮತ್ತು ಸ್ತುತಿಸಿ ಅಂತ ಹೇಳೋದು ಅದು ಬೇಕಾಗಿಲ್ಲ. ಅದ ಕಾರಣ ನಮ್ಮ ಹಿರಿಯರು ಪ್ರಾಚೀನರು ಗೊರೆ ಹನುಮಂತರಾಯರೇ ಮೊದಲಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಲಕ್ಷ್ಮಿ ಎಂಬ ಪಾಠವನ್ನೇ ಸ್ವೀಕಾರ ಮಾಡಿದ್ದಾರೆ. ನತಿಸಿ ಎಂಬ ಪಾಠವನ್ನೇ ಸ್ವೀಕಾರ ಮಾಡಿದ್ದಾದ ಕಾರಣ ಆ ಪಾಠವನ್ನು ತಗೊಂಬೋಣ. ಅದಾದ ಮೇಲೆ ದಾಸರು ಪ್ರಾರಂಭದಲ್ಲಿ ಹೇಳ್ತಾರೆ ಚತುರವದನನ ರಾಣಿ. ಇದು ಮೊದಲನೇ ಶಬ್ದ. ಇದನ್ನು ನೋಡ್ಲಿಕ್ಕೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಚತುರವದನನ ರಾಣಿ ಅಂದರೆ ಸರಸ್ವತಿಗೆ ಸಂಬಂಧಪಟ್ಟ ಶಬ್ದವಾಗ್ತಾರೆ. ಚತುರವದನ ಅಂದರೆ 4 ಮುಖಗಳು ಉಳ್ಳಂಥ ಬ್ರಹ್ಮದೇವರು, ಅವರಿಗೆ ರಾಣಿ, ಅವರ ಪಟ್ಟದ ಮಹಾರಾಣಿ, ನಿಯತ ಪತ್ನಿ ಎಂಬ ಅರ್ಥದಲ್ಲಿ ಬರ್ತಾರೆ. ಆದರೆ ಈ ಪದ್ಯವನ್ನು, ಈ ಶಬ್ದವನ್ನು ಸ್ವಲ್ಪ ಬಿಡಿಸಿ ನೋಡಿದಾಗ ಇದು ಬ್ರಹ್ಮದೇವರ ವ್ಯಕ್ತಿತ್ವವನ್ನು ಹೇಳ್ತದೆ, ಬ್ರಹ್ಮದೇವರ ಅದ್ಭುತ ಶಕ್ತಿಯನ್ನು ಹೇಳ್ತದೆ, ಬ್ರಹ್ಮದೇವರ ಅವತಾರಗಳ ಬಗ್ಗೆ ಕೂಡ ಚಿಂತನೆ ಕೊಡ್ತಾರೆ. ಅದರಂತೆ ಅವರಿಗೆ ರಾಣಿಯಾಗಿರ್ತಕ್ಕಂಥ ಅವರ ಸಹಧರ್ಮಚಾರಣಿಯ ಅರ್ಧನಾರಿ ಅರ್ಧ ಶರೀರವುಳ್ಳಂಥ ಸರಸ್ವತೀ ದೇವಿಯ ವ್ಯಕ್ತಿತ್ವವನ್ನು ಸಾರ್ತಾರೆ. ಹೇಗೆ ಚತುರವದನನ ರಾಣಿ. ರಾಣಿ ಎಂಬ ಶಬ್ದನ ಈ ಕಡೆ ಇಡ್ರಿ, ಚತುರವದನ ಅಂಬೋದು ಮಾತ್ರ ತೊಗೊಂಬೋಣ. ಚತುರವದನ ಎಂಬುದರಲ್ಲಿ 2 ಶಬ್ದಗಳವೆ, ಚತುರ ವದನ ಅಂತ 2 ಅವೆ. ಚತುರ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಚತುರ ಅಂದರೆ 4 ಅಂತ ಒಂದು ಅರ್ಥ, ಸಂಖ್ಯಾವಾಚಕ. ಅದು ಚತುರ 4. ಇನ್ನೇನು ಚತುರ ಅಂದರೆ ಜಾಣ, ಚತುರ ಅಂದರೆ ಬುದ್ಧಿವಂತ, ಚತುರ ಅಂದರೆ ಜ್ಞಾನಿ, ಚತುರ ಅಂದರೆ ದಕ್ಷ, ಚತುರ ಅಂದರೆ ಚಟುವಟಿಕೆ ಉಳ್ಳವನು, ಅಂದರೆ ಭಾಳ ಉತ್ಸಾಹಶಾಲಿ ಅಂತ ಅರ್ಥ. ಚಟುವಟಿಕೆ ಉಳ್ಳವನು, ಸುಮ್ಮನೆ ಮಬ್ಬಾಗಿ ಕೂಡೋದಲ್ಲ ಅಂತ ಅರ್ಥ. ಈ ಅರ್ಥಗಳಲ್ಲಿ ಚತುರ ಎಂಬ ಶಬ್ದ ಪ್ರಯುಕ್ತವಾಗಿದೆ. ಇದರಲ್ಲಿ ನಾವು ತಗೋಬೇಕಾಗಿದ್ದು ಚತುರ 4 ಎಂಬ ಒಂದು ಶಬ್ದ ಅರ್ಥ ತೊಗೊಂಬೋಣ. ಅದೇ ಪ್ರಕಾರ ಜ್ಞಾನಿ ಎಂಬ ಶಬ್ದವನ್ನು ತೊಗೊಂಬೋಣ. ದಕ್ಷ ಎಂಬುದು ಕೂಡ ತೊಗೋಬೋದು ನಾವು, ಏನು ತಪ್ಪಿಲ್ಲ. ಪ್ರಧಾನವಾಗಿ ಚತುರ ಅಂದರೆ 4 ಎಂಬ ಅರ್ಥವನ್ನು ತೊಗೊಂಬೋಣ. ಚತುರ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬ ಅರ್ಥವನ್ನು ತಗೊಂಡಾಗ ಅಪೂರ್ವವಾದ ಅರ್ಥಗಳು ಬರ್ತವೆ, ಅಪೂರ್ವ ವಿಷಯ ತಿಳಿತವೆ. ಅದೇ ಪ್ರಕಾರ ವದನ ಅಂತಂದರೆ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ವದನ ಅಂದರೆ ಬಾಯಿ ಅಂತ ಅರ್ಥ, ಮುಖ ಅಂತ ಅರ್ಥ, ಪ್ರಾರಂಭ ಅಂತ ಅರ್ಥ. ಪ್ರಾರಂಭ ಅಂದರೆ ಒಂದು ರೀತಿಯ ಸೃಷ್ಟಿ ಅಂತ ಅರ್ಥ. ಇನ್ನು ಶ್ರೇಷ್ಠ ಅಂತ ಅರ್ಥ ಕೂಡ, ವದನ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬ ಅರ್ಥ ಕೂಡ ಅದ. ಶ್ರೇಷ್ಠ, ಆರಂಭ, ಮುಖ, ಬಾಯಿ ಇವು
ವದನ ಶಬ್ದಕ್ಕಿರುವ ಅರ್ಥ. ಚತುರ ಎಂಬ ಶಬ್ದಕ್ಕಿರುವ ಅರ್ಥ 4, ಜಾಣ, ಬುದ್ಧಿಮಂತ, ಜ್ಞಾನಿ, ಚಟುವಟಿಕೆ ಉಳ್ಳವನು ಎಂಬ ಅರ್ಥ. ಇದು ಕೋಶದಲ್ಲಿ ಹೇಳ್ತಕ್ಕಂಥ ಅರ್ಥಗಳು. ಇದು ನಾವು ಕಲ್ಪನೆಯಲ್ಲಿ ಹೇಳ್ತಕ್ಕಂಥವಲ್ಲ. ಎಲ್ಲ ಕನ್ನಡದ ದೊಡ್ಡ ದೊಡ್ಡ ಕೋಶಗಳು ಇರವಲ್ಲ, ಅದರಲ್ಲಿ ಈ ಚತುರ ಎಂಬ ಶಬ್ದಕ್ಕೂ ಮುಖ ಎಂಬ ಶಬ್ದಕ್ಕೂ ಈ ಅರ್ಥಗಳನ್ನು ಹೇಳ್ತಾರೆ. ಇದರಲ್ಲಿ ಚತುರ ವದನ ಎಂಬುದಕ್ಕೆ ಏನು ಮಾಡ ಗೊತ್ತಾ? ಮೊದಲು ಎಂಬುದನ್ನು ಚತುರ ಅಂತಂದರೆ ಜ್ಞಾನಿ ಅಂಬೋದು ತಗೊಳ್ರಿ. ಚತುರ ಶಬ್ದಕ್ಕೆ ಜ್ಞಾನಿ ಅಂತ ತಗೊಳ್ರಿ. ವದನ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬ ಅರ್ಥ ತಗೊಳ್ರಿ. ಅಂದರೆ ಜ್ಞಾನಿ ಶ್ರೇಷ್ಠ ಅಂತ ಅರ್ಥ ಬರ್ತಾರೆ. ಚತುರ ವದನ ಅಂದರೆ ಜ್ಞಾನಿ ಶ್ರೇಷ್ಠ. ಯಾರು? ಬ್ರಹ್ಮ. ಅದು ಹೆಂಗೆ ಬ್ರಹ್ಮ ಜ್ಞಾನಿ ಶ್ರೇಷ್ಠ ಆಗ್ತಾನೆ ಅಂದರೆ, ದೇವತೆಗಳಲ್ಲಿ 2 ಭಾಗ ಮಾಡಬೇಕು. ಒಂದು ತ್ಯಕ್ತ ವೈದಿಕರು, ವೈದಿಕರು ಅಂತ 2. ತ್ಯಕ್ತ ವೈದಿಕರು ಎಂಬುದು ಒಂದು ಗುಂಪು, ವೈದಿಕರು ಅಂತಕ್ಕಂಥದ್ದು ಒಂದು ಗುಂಪು. ದೇವತೆಗಳೆಲ್ಲ ಹಾಗೆ, ಎಲ್ಲಿಂದ? ಬ್ರಹ್ಮದೇವರಿಂದ ಹಿಡ್ಕೊಂಡು ಕರ್ಮಾಭಿಮಾನಿ ಪುಷ್ಕರಣವರಿಗೆ ಇರತಕ್ಕಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳು 2 ಭಾಗ ಆಗ್ತಾರೆ. ತ್ಯಕ್ತ ವೈದಿಕರು, ವೈದಿಕರು. ತ್ಯಕ್ತ ವೈದಿಕರು ಯಾರು ಅಂತಂದರೆ ಬ್ರಹ್ಮ, ಋಜುಗಳು ಅಂತ ಏನಿದ್ದಾರಲ್ಲ, ಬ್ರಹ್ಮ, ಭಾರತಿ, ಸರಸ್ವತಿ, ವಾಯುದೇವರು ಏನಿದ್ದಾರಲ್ಲ, ಇವರು ತ್ಯಕ್ತ ವೈದಿಕರು. ಆ ನಂತರದಲ್ಲಿ ಬರತಕ್ಕಂಥ ಗರುಡ, ಶೇಷ, ರುದ್ರಾದಿಗಳನ್ನು ಹಿಡ್ಕೊಂಡು ಕರ್ಮಾಭಿಮಾನಿ ಪುಷ್ಕರಣವರಿಗೆ ಇರತಕ್ಕಂಥ ಎಲ್ಲ ದೇವತೆಗಳು ವೈದಿಕರು. ಭಾಳ ಜ್ಞಾಪಕ ಇಟ್ಕೊಂಡು ಕೇಳಿ ದಯಮಾಡಿ. ತ್ಯಕ್ತ ವೈದಿಕರು, ವೈದಿಕರು. ತ್ಯಕ್ತ ವೈದಿಕರು ಯಾರು ಅಂದರೆ ಬ್ರಹ್ಮ ಮೊದಲಾದ ಋಜುಗಳು. ವೈದಿಕರು ಯಾರು ಅಂದರೆ ಗರುಡನಿಂದ ಹಿಡ್ಕೊಂಡು ಕರ್ಮಾಭಿಮಾನಿ ಪುಷ್ಕರಣವರೆಗೆ ಇರತಕ್ಕಂಥವ್ರು. ಏನು ತ್ಯಕ್ತ ವೈದಿಕರು ಅಂತಂದ್ರೇನು? ವೈದಿಕರು ಅಂತಂದ್ರೇನು ಅಂದರೆ, ವೈದಿಕರು ಅಂದರೆ ವೇದದಲ್ಲಿ ಹೇಳಲ್ಪಟ್ಟ ಭಗವಂತನ ಕಲ್ಯಾಣ ಗುಣಗಳನ್ನು ಚಿಂತನೆ ಮಾಡ್ತಕ್ಕಂಥವ್ರು ಯಾರೋ ಅವರು ವೈದಿಕರು. ವೇದ ಎಲ್ಲವೂ ಭಗವಂತನ ಮಹಿಮೆ ಹೇಳ್ತಕ್ಕಂಥದ್ದು. ವೇದದಲ್ಲಿ ಬೇರೆ ಯಾವ ದೇವತೆಯ ಮಹಿಮೆ ಹೇಳಲ್ಲ. ಪ್ರಧಾನವಾಗಿ ವೇದ ಬಂದಿರುವುದೇ ಭಗವಂತನ ಕಲ್ಯಾಣ ಗುಣಗಳನ್ನು ವರ್ಣನೆ ಮಾಡಲಿಕ್ಕಾಗಿ. ಇದರ ಬಗ್ಗೆ ಒಂದು ಮಾತು ಈ ಸಂದರ್ಭದಲ್ಲಿ ನಿಮಗೆ ಹೇಳಿದರೆ ಭಾಳ ಬೇಯಿಸುತ್ತಾನೆ. ಈ ಚಿಂತನೆ ಕೊಟ್ಟವರು, ಕೃಷ್ಣನ ಮಾತನ್ನು ಸಾರ್ಥಕ ಮಾಡಿದವರು ಯಾರು ಅಂದರೆ ಆಚಾರ್ಯ ಮಧ್ವರು. ಮೊಟ್ಟ ಮೊದಲು ಪಕ್ಷಪಾತದ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಪಕ್ಷಪಾತವನ್ನು ಬಿಟ್ಟು ನಾವು ಮಧ್ವರಾದ ಕಾರಣ ಮಧ್ವಾಚಾರ್ಯರು ಶ್ರೇಷ್ಠ, ನಾವು ಶಂಕರ ಅಂದರೆ ಅದ್ವೈತಿಗಳಾದ ಕಾರಣ ಶಂಕರಾಚಾರ್ಯ ಶ್ರೇಷ್ಠ, ನಾವು ವಿಶಿಷ್ಟಾದ್ವೈತಿಗಳಾದ ಕಾರಣ ರಾಮಾನುಜಾಚಾರ್ಯ ಶ್ರೇಷ್ಠ, ಈ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇಲ್ಲ. ಭಗವಂತನ ಸಂಕಲ್ಪ ಶಂಕರಾಚಾರ್ಯರಾಗಲಿ ರಾಮಾನುಜಾಚಾರ್ಯರಾಗಲಿ ಈ ಚಿಂತನೆಯನ್ನು ಕೊಡಲಿಲ್ಲ, ಹೆಚ್ಚಿಕೊಳ್ಳಿಲ್ಲ. ಆದರೆ ಪೂರ್ಣವಾಗಿ ಈ ಚಿಂತನೆ ಕೊಟ್ಟವರು ಯಾರು ಅಂತಂದರೆ ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರಿಗೆ ಈ ಸ್ಫೂರ್ತಿ ಎಲ್ಲಿಂದ ಬಂತು ಅಂದರೆ, ಕೃಷ್ಣನ ಮಾತೇ ಪ್ರಧಾನವಾಗಿ ಇಟ್ಕೊಂಡರು. ಗೀತಾಚಾರ್ಯ ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಇದು ಕೃಷ್ಣ ಹೇಳಿರ್ತಕ್ಕಂಥ ಮಾತು. ಕೃಷ್ಣನ ಮಾತು ಅಂದರೆ ಜಗನ್ನ ಮಾನ್ಯವಾಗಿರತಕ್ಕಂಥದ್ದು. ಅವನ ಯಾವ ಮಾತನ್ನು ಯಾರೂ ತಿರಸ್ಕಾರ ಮಾಡೋದಿಲ್ಲ. ಎಲ್ಲ ಜಾತಿಯ, ಎಲ್ಲ ದೇಶದ, ಎಲ್ಲ ಭಾಷಾಭಿಜ್ಞರಿಂದ ಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಂದರೆ ಭಗವದ್ಗೀತೆ. ಅದರ ರಚಯಿತನಾಗಿರ್ತಕ್ಕಂಥ, ಅದನ್ನು ಹೇಳಿರ್ತಕ್ಕಂಥ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೌರವ. ಕೃಷ್ಣ ಹೇಳಿದ ಭಗವದ್ಗೀತೆಯ ಬಗ್ಗೆ ಕೂಡ ಎಲ್ಲರಿಗೂ ಗೌರವ. ಎಲ್ಲ ಭಾಷೆಯಲ್ಲಿ ಇದು ಅನುವಾದಿತವಾಗಿದೆ. ಎಲ್ಲ ಮತಸ್ಥರು ಎಲ್ಲರೂ ಕೂಡ ಇದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಇಷ್ಟ್ಯಾಕೆ ಒಂದು ಮಾತು ಹೇಳಬೇಕಾದ್ರೆ, ಮಹಮ್ಮದೀಯರು ಒಂದು ರೀತಿಯಿಂದ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸದ್ಧರ್ಮಗಳನ್ನು ಒಪ್ಪದೇ ಇರತಕ್ಕಂಥ ಮಹಮ್ಮದೀಯರು ಕೂಡ ಭಗವದ್ಗೀತೆಗೆ ಗೌರವ ಕೊಡ್ತಾರೆ. ಭಗವದ್ಗೀತೆ ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಚಿಂತನೆ ಕೊಟ್ಟಾರೆ. ಅವರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಮಾತು. ಇನ್ನು ಕ್ರಿಶ್ಚಿಯನ್ಸು ಮಾಡಿದ್ದಾರೆ. ಇನ್ನು ಎಲ್ಲ ಮತದ ಆಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡದೇ ಇದ್ದರೆ ಮತಾಚಾರ್ಯರೇ ಆಗೋದಿಲ್ಲ. ಶಂಕರಾಚಾರ್ಯರಾಗಲಿ ರಾಮಾನುಜ 21 ಮತಗಳು 22 ಮತಗಳ ಆಚಾರ್ಯರು ಕೂಡ ಭಗವದ್ಗೀತೆಗೆ ಪ್ರಸ್ಥಾನತ್ರಯ ಅಂತಲೇ ಹೆಸರು. ದಶೋಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಬೇಕು, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಬೇಕು, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕು. ಇವು 3 ಪ್ರಸ್ಥಾನತ್ರಯಗಳು. ಈ ಮೂರಕ್ಕೆ ಯಾರು ವ್ಯಾಖ್ಯಾನ ಮಾಡೋದಿಲ್ಲ, ಇದರ ಬಗ್ಗೆ ಹೇಳೋದಿಲ್ಲ, ಅವರು ಆಚಾರ್ಯ ಪಟ್ಟವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರು
ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ, ದಶೋಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಅದಂತೆ ಮಾಡಿದ್ದಾರೆ. ಆಚಾರ್ಯ ಮಧ್ವರು ಕೂಡ ಈ 3 ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಕಾರಣ ಇವರು ಆಚಾರ್ಯ ಪಟ್ಟವನ್ನು ಅದರಂತೆ ಎಲ್ಲರೂ ಮಾಡಿದ್ದಾರೆ. ಮಾತು ಬಹಳಷ್ಟು ಜನ ಮಾಡಿದ್ದಾರೆ. ಅಂಥ ಪ್ರಸ್ಥಾನತ್ರಯದಲ್ಲಿ ಅತ್ಯಂತ ಮೇಲ್ಮಟ್ಟದಾಗಿರತಕ್ಕಂಥ ಭಗವದ್ಗೀತೆ ಏನದಲ್ಲ, ಆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ವತಃ ತಾನೇ ಹೇಳ್ಕೊತಾನೆ. ಸಂಜಯನ ದ್ವಾರನೋ ಅರ್ಜುನನ ದ್ವಾರ ಹೇಳಿಸೋದಿಲ್ಲ. ಏನು ಹೇಳ್ತಾನೆ ಅರ್ಜುನ? ಒಂದು ಮಾತು ಹೇಳ್ತೀನಿ ಕೇಳು. ವೇದೈಶ್ಚ ಸರ್ವೈಹಿ ಅಹಂ ಏವ ವೇದ್ಯ. ಇದು ವೆರಿ ಸಿಂಪಲ್ ಆಗಿರತಕ್ಕಂಥ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾನೆ. ಇದು ಸಂಸ್ಕೃತ ಅಂಬೋದು ಹೇಗಿರುತ್ತೋ ಅಂದರೆ ಯಾವ ರೀತಿಯಾದರೂ ಅರ್ಥ ಮಾಡ್ಬೋದು. ಅಂದರೆ ಬೇರೆ 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 ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ನಾನು ಹೇಳಿದ ಈಗ ಚತುರ ಅಂತ ನೋಡಿದ್ದೀವಿ ನೋಡಿರಿ. ಚತುರ ಎಂಬ ಶಬ್ದಕ್ಕೆ 4 ಅಂತ ಹೇಳ್ಬೋದು, ಶ್ರೇಷ್ಠ ಅಂತ ಹೇಳ್ಬೋದು, ಬಹಳ ಬುದ್ಧಿವಂತ ಅಂತ ಹೇಳ್ಬೋದು, ಏನಾದರೂ ಅರ್ಥ ಹೇಳ್ಬೋದು. ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ಕೃಷ್ಣ ಹೇಳಿದ ವೇದೈಶ್ಚ ಎಲ್ಲ ವೇದಗಳಿಂದ, ಅಹಂ ನಾನು, ಏವ ನಾನೇವೇ, ಅಹಮೇವ ಅಂದರೆ ನಾನೇವೇ, ವೇದ್ಯ ವೇದೈಶ್ಚ ಸರ್ವೈಹಿ ಸರ್ವೈಹಿ ಎಲ್ಲ ವೇದೈಹಿ ವೇದಗಳಿಂದ, ಅಹಮೇವ ನಾನೇವೇ ವೇದ್ಯ ತಿಳಿಯಲ್ಪಡ್ತೀನಿ. ಇದಕ್ಕೆ ಈ ಶಬ್ದಗಳಿಗೆ 2 ಅರ್ಥ 3 ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದೇ ಅರ್ಥ ಮಾಡಬೇಕು. ಏನಂತ? ಈ ಸಕಲ ವೇದಗಳಿಂದ ಯಾರು ತಿಳಿಯಲ್ಪಡ್ತಾರೆ? ಕೃಷ್ಣ ತಿಳಿಯಲ್ಪಡ್ತಾನೆ. ಕೃಷ್ಣ ಅಂದರೆ ಭಗವಂತ, ವಾಸುದೇವ, ನಾರಾಯಣ ತಿಳಿಯಲ್ಪಡ್ತಾನೆ. ಯಾಕಂದರೆ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊತಾನೆ, ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ. ಈ ಜಗತ್ತೆಲ್ಲವೂ ಸೂತ್ರೇ ಮಣಿಗಣ ಯಥ. ಈ ಸೂತ್ರವನ್ನು ಆಧಾರ ಮಾಡಿಕೊಂಡು ಮಣಿಗಳ ಸಮೂಹ ಇದ್ದಂತೆ ನನ್ನ ಆಶ್ರಯ ಮಾಡಿಕೊಂಡು ಈ ಜಗತ್ತು ನಿಂತುಕೊಂಡದೆ. ಅಹಂ ಈ ಜಗತ್ತಿನ ರಕ್ಷಕ ನಾನೇ ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾನೆ. ನಾನೇ ವಾಸುದೇವ ಅಂತ ಕೂಡ ಹೇಳ್ತಾರೆ. ನಾನು ಎಲ್ಲವನ್ನು ಬಲ್ಲವರಾಗಿದ್ದೀನಿ, ನಿನಗೇನು ತಿಳಿದಿಲ್ಲ ಅಂತ ತನ್ನನ್ನು ತಾನು ಪರಮಾತ್ಮ ಅಂತ ಸ್ಪಷ್ಟ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕೃಷ್ಣ. ಮುಚ್ಚುಮರೆ ಇಲ್ಲದೆ ಹೇಳ್ತಾನೆ ಮಾತು. ಅಂಟ ಕೃಷ್ಣ ಹೇಳ್ತಾನೆ ಎಲ್ಲ ವೇದಗಳಿಂದ ನಾನೇ ತಿಳಿಯಲ್ಪಡ್ತೀನಿ. ಇಲ್ಲಿ ಸ್ವಲ್ಪ ವೇದೈಶ್ಚ ಸರ್ವೈಹಿ ಅಹಂ ವೇದ್ಯ ಅಂತ ಅಂದ್ಕೊಳ್ರಿ. ಮೊದಲು ಏವ ಅಂಬೋದಿಲ್ಲ ಶಬ್ದದಲ್ಲಿ, ಅದರ ಕೃಷ್ಣನ ಮಾತಿನಲ್ಲಿ. ವೇದೈಶ್ಚ ಸರ್ವೈಹಿ ವೇದೈಶಿ ಎಲ್ಲ ವೇದಗಳಿಂದ, ಅಹಂ ನಾನು, ವೇದ್ಯ ತಿಳಿಯಲ್ಪಡ್ತೀನಿ. ಅಂದರೆ ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು. ಏನು ಗೊತ್ತಾ? ಎಲ್ಲ ವೇದಗಳಿಂದ ನಾನು ತಿಳಿಯಲ್ಪಡ್ತೀನಿ, ಅಂದರೆ ನಾನೂ ತಿಳಿಯಲ್ಪಡ್ತೀನಿ, ಬೇರೆ ದೇವತೆಗಳು ತಿಳಿಯಲ್ಪಡ್ತಾರೆ ಎಂಬ ಅರ್ಥ ಬಂದ್ಬಿಡ್ತದೆ. ನಾನು ವೇದಗಳಿಂದ ಎಲ್ಲ ವೇದಗಳಿಂದ ತಿಳಿಯಲ್ಪಡ್ತೀನಿ ಅಂತ ಇಷ್ಟು ಮಾತ್ರ ಹೇಳಿದರೆ, ಓ ನೀನು ತಿಳಿಯಲ್ಪಡ್ತಿ, ಇಂದ್ರ, ಚಂದ್ರ, ಬೇರೆ ದೇವತೆ, ರುದ್ರ ಇವರು ಕೂಡ ತಿಳಿಯಲ್ಪಡ್ತಾರೆ. ಅದಕ್ಕೆ ಕೃಷ್ಣ ಅಂದ, ಹಾಂ ಇಲ್ಲ, ಅಹಮೇವ ನಾನೇವೇ, ನನ್ನನ್ನು ಬಿಟ್ಟು ಯಾರ್ಯಾರು ಕೂಡ ವೇದಗಳಿಂದ ತಿಳಿಯಲ್ಪಡೋದಿಲ್ಲ. ಪ್ರಧಾನವಾಗಿ ನಾನೇ ಎಲ್ಲ ವೇದಗಳಿಂದ ತಿಳಿಯಲ್ಪಡ್ತಕ್ಕಂಥವನು. ಮತ್ತು ಬೇರೆ ದೇವತೆ ಅದು ಸಂದರ್ಭ ಬಂದಾಗ ಅವರ ಬಗ್ಗೆ ನಾನು 1-2 ಮಾತು ಹೇಳ್ತೀನಿ. ಅವರು ಕೂಡ ಅಲ್ಲಲ್ಲಿ ಸ್ಪಷ್ಟವಾಗ್ತಾರೆ. ಅಷ್ಟೇ ಹೊರತಾಗಿ ಅವರು ಪ್ರಧಾನತ್ವೇನ, ಅವರು ಸರ್ವೋತ್ತಮತ್ವೇನ, ಅವರೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕರ್ತರನ್ನಾಗಿ ಮಾತ್ರ ಎಲ್ಲಿ ನಾವು ತಿಳಿಯಬಾರ್ದು. ಭಗವದ್ಗೀತೆಯಲ್ಲಿ ಎಲ್ಲಿ ಹುಟ್ಟಿದ್ರು ಕೂಡ ಕೃಷ್ಣನೇ ಎಲ್ಲದಕ್ಕೂ ಕಾರಣ ಎಂಬುದೇ ಗೊತ್ತಾಗ್ತದೆ ಹೊರತಾಗಿ ಬೇರೆ ರುದ್ರದೇವರಾಗಲಿ, ಬ್ರಹ್ಮದೇವರಾಗಲಿ, ಅಥವಾ ಇಂದ್ರ ಚಂದ್ರಾದಿಗಳಾಗಲಿ ಸರ್ವೋತ್ತಮ ಅಥವಾ ಅವರು ಸೃಷ್ಟಿಕರ್ತರು ಎಂಬ ಅರ್ಥ ಬರೋದಿಲ್ಲ. ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಅದ ಕಾರಣ ಕೃಷ್ಣ ಹೇಳ್ತಾನೆ, ವೇದದಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲ ವೇದಗಳಿಂದ ನಾನೇವೇ, ನಾನು ಮಾತ್ರ ಅಂತ ಅರ್ಥ. ನಾನೊಬ್ಬನೇ ತಿಳಿಯಲ್ಪಡ್ತೀನಿ, ಮತ್ತಾರೂ ತಿಳಿಯಲ್ಪಡೋದಿಲ್ಲ. ಅಲ್ಲಲ್ಲಿ ಅವ್ರ ಹೆಸರು ಬಂದರೂ ಕೂಡ ಅದಕ್ಕೆ ನಾನೇ ಅರ್ಥನೇ ಹೊರತಾಗಿ ಬೇರೆ ಚಂದ್ರ ಸೂರ್ಯ ಅಂತ ಅರ್ಥ ಮಾಡಬಾರ್ದು. ಇಂದ್ರ ಅಂದರೆ ಆ ಇಂದ್ರ ಸ್ವರ್ಗಾಧಿಪತಿ ಇಂದ್ರ ಅಂತ ಅರ್ಥ ಮಾಡಬಾರ್ದು. ಅಗ್ನಿ ಅಂದರೆ ಅಗ್ನಿಯನ್ನು ಅರ್ಥ ಮಾಡಬಾರ್ದು. ನಾನೇ ತಿಳಿಯಲ್ಪಡ್ತೀನಿ. ಈ ಕೃಷ್ಣನ ಮಾತನ್ನು ಪ್ರಧಾನವಾಗಿ ಇಟ್ಟುಕೊಂಡು, ಇದನ್ನೇ ಆಶ್ರಯವಾಗಿ ಇಟ್ಟುಕೊಂಡು ಆಚಾರ್ಯ ಮಧ್ವರು ಮೊಟ್ಟ ಮೊದಲು ಅದ್ಭುತವಾದ ವೇದಗಳಿಗೆ ಭಗವತ್ ಪರವಾಗಿ ಅರ್ಥ ಮೊದಲು ಮಾಡಿದರು. ಅವರು ಮಾಡಿದ ಮೇಲೆ ಅದನ್ನು ಬೆಳೆಸಿದ ಪುಣ್ಯಾತ್ಮರು ಯಾರಂದರೆ ನಾವ್ಯಾವ ರಾಘವೇಂದ್ರ ಸ್ವಾಮಿಗಳನ್ನು ಇವತ್ತು ಜಗದ್ಗುರುಗಳು ಅಂತ ಚಿಂತನೆ ಮಾಡ್ತಾ ಇದ್ದೀವೋ ಆ ರಾಘವೇಂದ್ರ ಸ್ವಾಮಿ ನಮ್ಮ ದುರ್ದೈವ 4 ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರಂತೆ.
ನಂಗೆ ತಿಳಿದ ಮಟ್ಟಿಗೆ 4 ವೇದಗಳಿಗೆ ಪೂರ್ಣ ವ್ಯಾಖ್ಯಾನ ಮಾಡಿದ ವ್ಯಕ್ತಿ ಸಾಯಣಾಚಾರ್ಯ. ಆ ಸಾಯಣಾಚಾರ್ಯ ಬಿಟ್ಟರೆ ಮತ್ತಾರೂ 4 ವೇದಗಳಿಗೆ ವ್ಯಾಖ್ಯಾನ ಮಾಡಿಲ್ಲ. ಆದರೆ ಸಾಯಣಾಚಾರ್ಯ ಏನು ಮಾಡ್ತಾನೆ ಅಂದರೆ ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾನೆ. ಚಂದ್ರನಿಗೆ ಸಂಬಂಧಪಟ್ಟ ವಾಕ್ಯ ಬಂದಾಗ ಚಂದ್ರನ ಪರವಾಗಿ ಅರ್ಥ ಮಾಡ್ತಾನೆ. ಇಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯಗಳು ಬಂದರೆ ಇಂದ್ರನ ಪರವಾಗಿ ಅರ್ಥ ಮಾಡ್ತಾನೆ. ರುದ್ರ ನಮಸ್ತೆ ರುದ್ರವನ್ನೋ ವಿತೋತ ವಿಷವೇ ನಮಃ ಅಂತ ರುದ್ರ ನಮಕ ಚಮಕವೆಲ್ಲ ಅವುಗಳಿಗೆಲ್ಲ ರುದ್ರ ಪರವಾಗಿ ಅರ್ಥ ಮಾಡ್ತಾನೆ, ನಾರಾಯಣ ಪರವಾಗಿ ಅರ್ಥ ಮಾಡೋದಿಲ್ಲ. ಆದರೆ ಆಚಾರ್ಯ ಮಧ್ವರು ಮಾತ್ರ ಎಲ್ಲ ವೇದಗಳು ಭಗವಂತನನ್ನೇ ಹೇಳ್ತಾವೆ, ಭಗವತ್ ತತ್ವವನ್ನು ಬಿಟ್ಟು ಮತ್ಯಾವುದನ್ನು ಹೇಳೋದಿಲ್ಲ ಅಂತ ಸ್ಪಷ್ಟ ಹೇಳಿದವರು ಯಾರು ಅಂದರೆ ಆಚಾರ್ಯ ಮಧ್ವರು. ಅದನ್ನು ಬಲಪಡಿಸಿದವರು, ಅದನ್ನು ಸಮರ್ಥನ ಮಾಡಿದವರು ಯಾರು ಅಂದರೆ ಮಹಾನುಭಾವರಾಗಿರ್ತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳು. 4 ವೇದಗಳಿಗೆ ಈ ರೀತಿ ಅರ್ಥ ಬರೆದಾರಂಥವ್ರು. ಆದರೆ ನಮ್ಮ ದುರ್ದೈವ ಆ 4 ಗ್ರಂಥಗಳು ಸಿಕ್ಕಿಲ್ಲ ನಮಗೆ. ಆದರೆ ವದಂತಿ ಅದ ಏನಂತೆ, ಜರ್ಮನಿ ಲೈಬ್ರರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ 4 ವೇದಗಳಿಗೆ ಸಂಬಂಧಪಟ್ಟ ವ್ಯಾಖ್ಯಾನದ ಗ್ರಂಥಗಳವೇ, ಮ್ಯಾನುಸ್ಕ್ರಿಪ್ಟ್ ಅವೇ ಅಂತಂತಾರೆ. ಆದರೆ ಅದನ್ನು ತರ್ಲಕ್ಕೆ ಪ್ರಯತ್ನ ಮಾಡಿದವರು ಇಲ್ಲ, ಯಾರೂ ಅಲ್ಲಿವರೆಗೆ ಪರಿಶ್ರಮ ಮಾಡಿದವರು ಇಲ್ಲ. ಇರೋದು ಯಾಕೆ? ಇದನ್ನು ನಾವು ಹೇಳೋದಲ್ಲ, ಬಹಳ ಅದ್ಭುತವಾದ್ದೇನು ಗೊತ್ತನಾ, ಅದ್ವೈತಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಪಂಡಿತರು ಅನಿಸಿಕೊಡ್ತಕ್ಕಂಥ ಅನೇಕ ಪಂಡಿತರು ಈ ವಿಷಯದಲ್ಲಿ ಆಚಾರ್ಯ ಮಧ್ವರನ್ನು, ರಾಘವೇಂದ್ರ ಸ್ವಾಮಿಗಳನ್ನು ಮುಕ್ತ ಕಂಠದಿಂದ ಹೊಗಳ್ತಾರೆ. ಅದ್ಭುತ. ನಿಜವಾಗಿ ಒಂದು ಪ್ರಕೃತಿಯನ್ನು ವೇದ ಹೇಳ್ತದೆ, ಆಕಳಗಳನ್ನು ನೋಡಿ ವೇದ ಹೇಳ್ತದೆ, ಮೇಘಗಳನ್ನು ಅಂದರೆ ಒಂದು ರೀತಿಯಿಂದ ಅನಾಗರಿಕ ಪ್ರಪಂಚದಲ್ಲಿ ಆಗ ಆರ್ಯರು ಬಂದರು, ಅವ್ರಿಗಿನ್ನ ನಾಗರಿಕತೆ ಬೆಳೆದಿದ್ದಿಲ್ಲ. ಈ ಮಿಂಚು ನೋಡಿದರು, ಅಗ್ನಿ ನೋಡಿದರು, ಆಕಾಶ ನೋಡಿದರು, ಚಂದ್ರನನ್ನು ನೋಡಿದರು, ಸೂರ್ಯನನ್ನು ನೋಡಿದರು. ನೋಡಿ ಅವ್ರನ್ನೇ ದೇವರು ಅಂದ್ಕೊಂಡು ಅವ್ರನ್ನ ವರ್ಣನೆ ಮಾಡಿದ್ದಾರೆ ಅಂತಂಬ ಚಿಂತನೆ ಕೊಡ್ತಾರೆ ಅವರು. ಪಾಶ್ಚಾತ್ಯರು ಇದಕ್ಕೆ ವೇದಗಳಿಗೆ ವ್ಯಾಖ್ಯಾನ ಮಾಡುವಾಗ ಈ ರೀತಿ ಹೇಳ್ತಾರೆ, ಆ ನಾಗರಿಕತೆ ತಿಳಿದೇ ಇರತಕ್ಕಂಥ, ಹೆಚ್ಚು ಆಲೋಚನಾ ಶಕ್ತಿ ಇಲ್ಲದೇ ಇರತಕ್ಕಂಥ ಪ್ರಾಚೀನರು ಈ ವೇದಗಳನ್ನು ತಾವು ಕಂಡಿರ್ತಕ್ಕಂಥ ಪ್ರಕೃತಿಯನ್ನು, ಆ ಪ್ರಕೃತಿಗೆ ಅಭಿಮಾನಿ ದೇವತೆಗಳನ್ನು ಊಹೆ ಮಾಡಿಕೊಂಡು ಅವರೇ ದೇವರು ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಆಚಾರ್ಯ ಮಧ್ವರು ಬಂದು, ಕೃಷ್ಣ ಬಂದು ಏನು ಮಾಡಿದ, ಎಲ್ಲರ ಕಣ್ಣನ್ನು ತೆರೆಸಿದ. ಇಲ್ಲ, ಈ ರೀತಿ ವೇದಗಳಿಗೆ ಅರ್ಥ ಮಾಡಬೇಡ್ರಿ, ವೇದಗಳು ನನ್ನನ್ನೇ ಹೇಳ್ತಾವೆ, ನಾನೇ ವರ್ಣನೆ ಮಾಡಲ್ಪಡ್ತೀನಿ ಅಂತ ಕೃಷ್ಣ ಹೇಳಿದ. ಅದನ್ನು ಸ್ಪಷ್ಟ ಮಾಡಿದ ಮೊಟ್ಟ ಮೊದಲನೇ ವ್ಯಾಚಾರ್ಯರು ಅಂದರೆ ಮಧ್ವಾಚಾರ್ಯರು. ಅದನ್ನು ಮತ್ತೆ ಪುಷ್ಟಿ ಮಾಡಿದವರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಇದನ್ನು ಯಾರು ಹೇಳ್ತಾರೆ ಗೊತ್ತೇನಾ? ಸಚ್ಚಿದಾನಂದ ಮೂರ್ತಿ ಅಂತೇಳಿ ದೊಡ್ಡ ಪ್ರೊಫೆಸರ್ ಅಥವಾ ವೈಸ್ ಚಾನ್ಸಲರ್ ಆಗಿ ಕೂಡ ಇದ್ದ. ಆ ಪುಣ್ಯಾತ್ಮ ತನ್ನ ಗ್ರಂಥದಲ್ಲಿ ಬರಿತಾನೆ, ನಾವು ಮೊಟ್ಟ ಮೊದಲು ಮಧ್ವಾಚಾರ್ಯರಿಗೂ ರಾಘವೇಂದ್ರ ಸ್ವಾಮಿಗಳಿಗೂ ಕೃತಜ್ಞರಾಗಿರಬೇಕು. ಅವನ ಅದ್ವೈತಿ, ಆದರೆ ಎಷ್ಟು ವಿಚಾರಶೀಲವಂತ ವ್ಯಕ್ತಿ ಅಂದರೆ ನಿಜವಾಗಿ ವೇದಗಳಿಗೆ ಎಂಥ ಒಂದು ಅರ್ಥ ಅದಾಂತ ಚಿಂತನೆ ಕೊಟ್ಟವರೇ ಮಧ್ವಾಚಾರ್ಯರು. ಅದನ್ನು ಬೆಳೆಸಿದವರು ಪುಣ್ಯಾತ್ಮರಾದ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಅವರು ಕೊಂಡಾಡ್ತಾನೆ ಅವನು. ನಾವು ನಿಜವಾಗಿ ನಿಷ್ಪಕ್ಷಪಾತಿಗಳಾದರೆ ರಾಘವೇಂದ್ರ ಸ್ವಾಮಿಗಳ, ಮಧ್ವಾಚಾರ್ಯರ ಈ ವ್ಯಾಖ್ಯಾನವನ್ನು ನೋಡಬೇಕು. ಇಲ್ಲದೇ ಇದ್ದರೆ ಒಂದೇ ಅವನು ಹೇಳ್ತಾನೆ, ಎಷ್ಟು ಸುಂದರವಾದ ಮಾತು ಹೇಳ್ತಾನೆ ಅಂದರೆ, ಸಾವಿರ ವರ್ಷಗಳು ಇವತ್ತು ಒಂದಲ್ಲ. ಅಂದರೆ ಪಾಶ್ಚಾತ್ಯರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಬಿಟ್ಬಿಡ್ರಿ, ನಮ್ಮ ದೃಷ್ಟಿಯಲ್ಲಿ ಭಾರತೀಯರ ಋಷಿಗಳ, ಜ್ಞಾನಿಗಳ, ತ್ರಿಮತಾಚಾರ್ಯರ ಮಾತಿನಲ್ಲಿ ಹೇಳಬೇಕಾದ್ರೆ ವೇದಗಳು ಅಪೌರುಷೇಯ, ಅವು ಯಾರಿಂದಲೂ ಮಾಡಲ್ಪಟ್ಟಿದ್ದಲ್ಲ, ಅದು ಭಗವಂತನ ಮುಖಕಮಲದಿಂದ ಹೊರಹೊಮ್ಮಿರತಕ್ಕಂಥವು. ಆದರೆ ಪಾಶ್ಚಾತ್ಯರು ಅದನ್ನು ಒಪ್ಪೋದಲ್ಲ. ಅದಂಗೆ ಯಾರು ಬರಿದೇ ಇದ್ದರೆ ಅದು ಯಾಕೆ ಬರಿತಾ ನಿರ್ಮಾಣ ಆಗ್ತವೆ, ಬರೆದಾರೆ. ಆದರೆ 4000 ವರ್ಷದ ಕೆಳಗಾಯಿತು, 10,000 ವರ್ಷದ ಕೆಳಗಾಯಿತು. ಇನ್ನು ಜಾಕೋಬಿ ಅಂತಕ್ಕಂಥವ್ರು ಇವರೆಲ್ಲರೂ ಕೂಡ ಏನು ಹೇಳ್ತಾರೆ ಗೊತ್ತಾ, 20,000 ವರ್ಷಗಳ ಹಿಂದೆ ವೇದಗಳ ರಚನೆ ಆಯಿತು ಅಂತ ಹೇಳ್ತಾರೆ. ಮಾತು ಇರುವುದೇ ಅಷ್ಟು ಪ್ರಾಚೀನವಾಗಿರ್ತವೆ. 20,000 ವರ್ಷ ಅಂದರೆ ಸಾಮಾನ್ಯ ಆಗಲಿಲ್ಲ. ಕ್ರಿಸ್ತ ಪೂರ್ವ ಬಹಳ ಹಿಂದೆ ಹೋಗ್ತದೆ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ, ಇವತ್ತಿನವರೆಗೂ ಕೂಡ ಅಟ್ ಪ್ರೆಸೆಂಟ್ ಒಂದು ಅಕ್ಷರ ಚೇಂಜ್ ಆಗಿಲ್ಲ, ಒಂದು ಸ್ವರ ಉದಾತ್ತ ಇದ್ದಿದ್ದು ಅನುದಾತ್ತ ಆಗಿಲ್ಲ, ಸ್ವರಿತ ಇದ್ದಿದ್ದು ಉದಾತ್ತ ಆಗಿಲ್ಲ. ಒಂದೇ ರೀತಿಯಿಂದ ಒಂದೇ ಪಾಠದಲ್ಲಿ ಬರ್ತಾ ಇದ್ದಾವೆ ಅಂತಂದರೆ ವೇದಗಳ ಬಗ್ಗೆ ಎಷ್ಟು ದೀಕ್ಷೆ ಇರಬೇಕು ನಮ್ಮ ಪ್ರಾಚೀನರಿಗೆ. ಋಷಿಗಳಿಗೆ ಅವರೊಂದು ನಿರ್ಣಯ ಮಾಡಿದರು, ವೇದಗಳನ್ನು ಪುಸ್ತಕದಲ್ಲಿ ಬರಿಬಾರದು ಅಂತ ಹೇಳಿದರು. ಬರೆದರೆ ಮಹಾಪಾಪ ಆಗ್ತದೆ.
ಅದನ್ನೇನು ಮಾಡೋದು, ನಿನ್ನ ಮುಖದಿಂದ ಮುಖದ ಬರಬೇಕು, ಕಲ್ತ್ಕೋಬೇಕು. ಎದುರಿಗೆ ಗುರುಗಳ ಹತ್ರ ಕೂತ್ಕೊಂಡು ಕಂಠಸ್ಥ ಹಾಕಬೇಕೆ ಹೊರತಾಗಿ ಪುಸ್ತಕದಲ್ಲಿ ಬರ್ಕೊಂಡು ನಾಳೆ ಓದ್ತೀನಿ ಅಂತಂದರೆ ಇಲ್ಲ. ಆ ರೀತಿ ಮುಖದಿಂದ ಸಾವಿರ ಸಾವಿರ ವರ್ಷಗಳಿಂದ ಈ ವೇದಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಪ್ರಾಚೀನರು. ಅಂದರೆ ಅದೇನೋ ಒಂದು ಆಕಳನ್ನು ಕುರಿತು ಹೇಳ್ತದೆ, ಒಂದು ಆಕಾಶವನ್ನು ಕುರಿತು ಹೇಳ್ತದೆ ಅಂದಿದ್ದರೆ ಅದ್ರ ಎಂದೋ ಕಿಕ್ಕಿಡ ಹೋಗ್ತಿತ್ತು. ಇಲ್ಲ, ಅವರು ಎಲ್ಲ ಋಷಿಗಳು, ಎಲ್ಲ ಜ್ಞಾನಿಗಳು, ಆಚಾರ್ಯರೆಲ್ಲರೂ ಕೂಡ ಆ ವೇದಗಳ ವಾಕ್ಯಗಳಿಗೆ ಆಕಳು ಪ್ರಕೃತಿ ಅಂತ ಅರ್ಥ ಮಾಡಿಲ್ಲ, ಭಗವಂತನನ್ನು ಚಿಂತನೆ ಮಾಡಿದ್ದಾರೆ. ಆದ ಕಾರಣ ಭಗವಂತನಿಗೆ ಸಂಬಂಧಪಟ್ಟಿದ್ದಾದ ಕಾರಣ ಅದನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಒಂದೇ ರೀತಿಯಿಂದ ಭಾಗವತದ ಎಷ್ಟು ಪ್ರಕ್ಷೇಪಗಳಾಗ್ಯಾವೆ, ಎಷ್ಟು ಪಾಠಾಂತರಗಳಾಗ್ಯಾವೆ. ಏನು ಸಾಮಾನ್ಯ ಭಾಗವತ, ರಾಮಾಯಣ, ಭಾರತ ಇವೆಲ್ಲ ಕೂಡ ಅನೇಕ ವ್ಯತ್ಯಾಸಗಳಾಗ್ಯಾವೆ. ವೇದದಲ್ಲಿ ಒಂದು ಅಕ್ಷರ ಅವತ್ತು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂಬೋದು ಯಾವ ರೀತಿ ಉಚ್ಚರಿಸಲ್ಪಡ್ತೋ ಒಂದು 10,000 ವರ್ಷಗಳಿಗೆ, ಇವತ್ತು ಕೂಡ ಅದೇ ರೀತಿ ಉಚ್ಚಾರ ಆಗ್ತದೆ ಹೊರತಾಗಿ ಒಂದು ಅಕ್ಷರ ಹಿಂದಾಗಿಲ್ಲ, ಒಂದು ಅಕ್ಷರ ಮುಂದಾಗಿಲ್ಲ, ಒಂದು ಶಬ್ದ ಹೋಗಿಲ್ಲ, ಒಂದು ಶಬ್ದ ಹೊಸದು ಬಂದಿಲ್ಲ. ಅಂದರೆ ಇದರಲ್ಲಿ ಏನೋ ಅಪೂರ್ವತೆ ಇರಬೇಕು. ಅಪೂರ್ವತೆ ಇದ್ದಿದ್ದಕ್ಕಾಗಿಯೇ ಋಷಿಗಳು, ಆಚಾರ್ಯರು ಮೊದಲಾದವರೆಲ್ಲ ಇದನ್ನು ಅಷ್ಟು ಜಾಗೃತಿಯಿಂದ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಅದ ಕಾರಣ ಆಚಾರ್ಯ ಮಧ್ವರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಕೃತಜ್ಞರಾಗಿರಬೇಕು ಅಂಥೇಳಿ ಸಚ್ಚಿದಾನಂದ ಮೂರ್ತಿ ಹೇಳ್ತಾನೆ. ಆಮೇಲೆ ಮತ್ತೆ ಬೇರೆ ದೊಡ್ಡ ವಿದ್ವಾಂಸರು, ಅದ್ವೈತ ವಿದ್ವಾಂಸರು ಕೂಡ ಇದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ ಮಾತು. ಇಂಥ ಚತುರವದನ ರಾಣಿ ಎಂಬುದಕ್ಕೆ ಏನು ಚಿಂತನೆ ಮಾಡಬೇಕು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.